ಸಾಧಾರಣ ಕಾಲದ ಮೂರನೆಯ ಭಾನುವಾರ. ಮೊದಲನೆಯ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ. ಆಕಾಶವನ್ನು ದಿಟ್ಟಿಸಿ ನೋಡಿದರು, ಭೂಮಿಯನ್ನು ದುರುಗುಟ್ಟಿ ನೋಡಿದರು. ಅವರಿಗೆ ಕಾಣುವುದು ಕಷ್ಟ ಸಂಕಟಗಳ ಕತ್ತಲೆ, ಭಯಂಕರವಾದ ಕಾಳಗತ್ತೆಯಲ್ಲದೆ ಮತ್ತೇನು ಅಲ್ಲ. ಅಂತ ಕಾರಾಳ ಕತ್ತಲೆಯೊಳಗೆ ಅವರನ್ನು ದೂಡಲಾಗುವುದು. ಆದರೂ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಒಮ್ಮೆ ಜೆಬುಲೂನ್ ಮತ್ತು ನಫ್ತಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಘನತೆ, ಗೌರವ ಬರುವುದು. ಸಮುದ್ರದ ಹಾದಿಯಿಂದ ಹಿಡಿದು ಜೋರ್ಡಾನಿನ ಆಚೆಯಲ್ಲಿ ಇರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ ಗಲೀಲೆಯ ಪ್ರಾಂತ್ಯದವರೆಗೂ ಘನತೆ, ಗೌರವ ಬಂದೊದಗುವುದು. ಕಾಣಿಸಿತೊಂದು ಮಹಾಜ್ಯೋತಿ, ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ ಪ್ರಜ್ವಲಿಸಿದ ಜ್ಯೋತಿ, ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ ವೃದ್ಧಿಗೊಳಿಸಿರುವೆ ನೀನು ಆ ದೇಶವನ್ನು, ಅಧೀಕರಿಸಿರುವೆ ಅದರ ತೋಷವನ್ನು. ಸುಗ್ಗಿ ಕಾಲದಲ್ಲಿ ಹಿಗ್ಗುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವರವರು ನಿನ್ನ ಮುಂದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಾನದನ್ನೇ ನಿರೀಕ್ಷಿಸಿದೆ ಆತನಿಂದ. ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ನಾ ತಲ್ಲೀನನಾಗಬೇಕು ಅಲ್ಲಾತನ ಪ್ರಸನ್ನತೆಯ. ಪ್ರಭುವಿನೊಳಿತನ್ನು ನಾ ಕಾಣುವೆ ಜೀವಲೋಕದೋಳು. ನಾನಿಟ್ಟಿರುವ ನಂಬಿಕೆ ನಿರೀಕ್ಷೆ ಅದರೋಳು. ಪ್ರಭುವನ್ನು ಎದುರು ನೋಡುತ್ತಿರೋ ಮಾನವೇ, ಧೈರ್ಯದಿಂದ ನಿರೀಕ್ಷಿಸುತ್ತಿರೋ ಎದೆಗುಂದದೆ.
ಎರಡನೆಯ ವಾಚನ ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಏಸುಕ್ರಿಸ್ತರ ಹೆಸರಿನಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ವಾದ ವಿವಾದವಿಲ್ಲದೆ, ಭಿನ್ನ ಭೇದಗಳಿಲ್ಲದೆ, ಒಂದೇ ಮನಸ್ಸಿನಿಂದಲೂ ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತ್ಯದಿಂದ ಬಾಳಿರಿ. ಸಹೋದರರೇ, ನೀವು ಜಗಳವಾಡುತ್ತಿದ್ದೀರಿ ಎಂಬುದು ಕ್ಲೋಯೆಯನ ಮನೆಯವರಿಂದ ತಿಳಿದು ಬಂದಿದೆ. ನಿಮ್ಮ ಪೈಕಿ ತಾನು ಪೌಲನ ಕಡೆಯವನು ಎಂದು ಒಬ್ಬ, ತಾನು ಅಪೊಲ್ಲೋಸನ ಕಡೆಯವನು ಎಂದು ಇನ್ನೊಬ್ಬ, ತಾನು ಕೇಫನ ಕಡೆಯವನು ಎಂದು ಮತ್ತೊಬ್ಬ, ತಾನು ಕ್ರಿಸ್ತನ ಕಡೆಯವನು ಎಂದು ಮಗದೊಬ್ಬ, ಹೀಗೆ ಒಬ್ಬೊಬ್ಬರು ಒಂದೊಂದು ತೆರನಾಗಿ ಹೇಳಿಕೊಳ್ಳುತ್ತಾರಂತೆ. ಕ್ರಿಸ್ತ ಯೇಸು ಭಾಗಭಾಗವಾಗಿ ವಿಂಗಡಿಸಿ ಹೋಗಿದ್ದಾರೆಯೇ? ನಿಮಗೋಸ್ಕರ ಶಿಲುಬೆಯ ಮೇಲೆ ಮಡಿದವನು ಪೌಲನೇ. ನೀವು ದೀಕ್ಷಾ ಸ್ನಾನ ಪಡೆದದ್ದು ಪೌಲನ ಹೆಸರಿನಲ್ಲೇ. ಯೇಸು ಕ್ರಿಸ್ತರು ನನ್ನನ್ನು ಕಳುಹಿಸಿರುವುದು ದೀಕ್ಷಾ ಸ್ನಾನವನ್ನು ಕೊಡುವುದಕ್ಕಲ್ಲ, ಶುಭ ಸಂದೇಶವನ್ನು ಸಾರುವುದಕ್ಕೆ. ಅದು ವಾಕ್ಚಾತುರ್ಯದಿಂದಲ್ಲ. ಹಾಗೆ ಸಾರಿದ್ದೇ ಆದರೆ ಕ್ರಿಸ್ತ ಯೇಸುವಿನ ಶಿಲುಬೆಯೇ ನಿರರ್ಥಕವಾದೀತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ದೈವರಾಜ್ಯದ ಸಂದೇಶವನ್ನು ಸಾರುತ್ತಿದ್ದರು. ಜನರ ಎಲ್ಲಾ ತರದ ರೋಗ ರುಜಿನಗಳನ್ನು, ಬೇನೆ ಬವಣೆಗಳನ್ನು ಗುಣಪಡಿಸುತ್ತಿದ್ದರು. ಹಲ್ಲೆಲೂಯ. ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೌವಾನನು ಬಂಧಿತನಾದನೆಂದು ಯೇಸು ಕೇಳಿ ಆ ಪ್ರಾಂತ್ಯವನ್ನು ಬಿಟ್ಟು ಗಲೀಲಿಯಕ್ಕೆ ಹೊರಟು ಹೋದರು. ನಜರೇತ್ ಊರಿನಲ್ಲಿ ತಂಗದೆ ಗಲೀಲಿಯ ಸರೋವರದ ಸಮೀಪದಲ್ಲಿರುವ ಕಫರ್ನಹೂಮ್ ಎಂಬ ಊರಿನಲ್ಲಿ ವಾಸ ಮಾಡಿದರು. ಇದು ಜೆಬುಲೂನ್ ಹಾಗೂ ನೆಫ್ತಲೀಮ್ ನಾಡುಗಳ ಸರಹದಲ್ಲಿದೆ. ಹೀಗೆ ಜೆಬುಲೂನ್ ನಾಡೆ, ನೆಫ್ತಲೀಮ್ ನಾಡೆ, ಸರೋವರದ ಹತ್ತಿರವಿರುವ ಹಾದಿಬೀದಿಯೇ, ಜೋರ್ಡಾನಿನ ಹೊರವಲಯವೇ, ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೊಂದು ಕಾಣಿಸಿತು. ಮರಣ ಛಾಯೆ ಕವಿದ ನಾಡಿಗರಿಗೆ ಅರುಣೋದಯವಾಯಿತು ಎಂದು ನುಡಿದ ಪ್ರವಾದಿ ಯೆಶಾಯನ ವಚನಗಳು ಈಡೇರಿದವು. ಅಂದಿನಿಂದ ಯೇಸು ಪಶ್ಚಾತ್ತಾಪಪಟ್ಟು, ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ಎಂಬ ಸಂದೇಶವನ್ನು ಬೋಧಿಸತೊಡಗಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ರೂಪನೆ ಬಾ, ಎನ್ನಲೆ ನೆಲೆಸಲು ಬಾ, ನಿನ್ನ ಪ್ರಭೆಯನ್ನು ಬೀರಲು ಬಾ, ನಿನ್ನ ಜ್ಯೋತಿಯ ಹುರಿಸಲು ಬಾ, ನಿನ್ನ ಜ್ಯೋತಿಯ ಹುರಿಸಲು ಬಾ. ಕೈ ಹಿಡಿದು ನೀ ನಡೆಸಬಾ, ಎನ್ನ ಬಾಳಿನ ಹಾದಿಯಲಿ ಎನ್ನ
ಪೋಷಿಸಬ ಎನ್ನ ಮನದಲ್ಲಿ ನೀನಿರಬ ಎನ್ನ ರಕ್ಷಿಸಬ ಎನ್ನ ಪೋಷಿಸಬ ಎನ್ನ ಮನದಲ್ಲಿ ನೀನಿರಬ ಪ್ರೀತಿ ರೂಪನೆ ಬಾ ನಿನ್ನಲ್ಲಿ ನೆಲೆಸಲು ಬಾ ನಿನ್ನ ಪ್ರಭೆಯನ್ನು ಬೀರಲು ಬಾ ನಿನ್ನ ಜ್ಯೋತಿಯ ಉರಿಸಲು ಬಾ ನಿನ್ನ ಜ್ಯೋತಿಯ ಉರಿಸಲು ಬಾ ಎನ್ನ ಬಾಳಿನ ಹಾದಿಯಲಿ ಹೊಸ ಚೇತನ ನೀಡಬಾ ಎನ್ನ ಸ್ಪರ್ಶಿಸಬ ಎನ್ನ ಉದ್ಧರಿಸಬ ಎನ್ನ ಮನದಾಸೆ ನೀನಾಗಬ ಎನ್ನ ಸ್ಪರ್ಶಿಸಬ ಎನ್ನ ಉದ್ಧರಿಸಬ ಎನ್ನ ಮನದಾಸೆ ನೀನಾಗಬ ಪ್ರೀತಿ ರೂಪನೆ ಬಾ ಎನ್ನಲ್ಲಿ ನೆಲೆಸಲು ಬಾ ನಿನ್ನ ಪ್ರಭೆಯನ್ನು ಬೀರಲು ಬಾ ನಿನ್ನ ಜ್ಯೋತಿಯ ಉರಿಸಲು ಬಾ ನಿನ್ನ ಜ್ಯೋತಿಯ ಉರಿಸಲು ಬಾ ಪ್ರೀತಿ ರೂಪನೆ ಬಾ ಎನ್ನಲ್ಲಿ ನೆಲೆಸಲು ಬಾ ನಿನ್ನ ಪ್ರಭೆಯನ್ನು